ಹೊತ್ತು ಧರಿಸಿ ಕಟ್ಟಿ ಹಾಕಿ ದಂಡಿಸುತ್ತಿರುವ ನಿನ್ನಂತವನ ಎದೆ ಮೇಲೆ ಕಾಲಿಟ್ಟು ಬೆಳೆದು ನಿನ್ನ ಸಮಾಧಿ ಕಟ್ಟಲು ಬಂದಿರುವ ನಿಮ್ಮಪ್ಪಲೇ. ನಾ ತಿಂದೆಸದ ಹೆಂಜಲು ಮೋರೆ ನೆಕ್ಕೋ ನಾಯಿ ಈ ಜಗತ್ತೊಡೆಯ ಕೆಂಗಟ್ಟು ನಿಂತರೆ ಕೆಳಕದರ ಮೇಲೆ ನಗರೆ ರಕ್ತ ಇರುವ ಹೆಪ್ಪುರ ಎದೆ ಮೇಲೆ ಕಾಲಿಟ್ಟು ನೆರೆದು ಸಮಾಧಿ ಕಟ್ಟುವಂತ ಗಂಡು ಈ ಪೃಥ್ವಿ ಮೇಲೆ ಹೊಟ್ಟಿಲ್ಲ ಹುಟ್ಟೋದು ಇಲ್ಲ. ಈ ಭೂಮಿ ಮೇಲಿರುವ ಸಕಲ ಜೀವರಾಶಿಗಳ ಸೃಷ್ಟಿಕರ್ತರಿಗೆ ಸವಾಲಾಗುವೆ. ಸವಾಲಿಗೆ ಪ್ರತಿ ಸವಾಲಾಗಿ ಚಿತ್ತಿಗೆ ಬಿದ್ದು ಜಯ ಬರೆ ಬಾರಿಸೋದೆ ಈ ರಾಗದ ಪಾಳೆಗಾರ ಹೊಟ್ಟಗೋಣ. ನಿನ್ನ ಕೆಟ್ಟ ಗುಣವನ್ನು ಸುಟ್ಟು ಹಾಕುವುದು ಈ ಗಜ ಕೇಸರಿಯ ದೊಡ್ಡ ಗುಣ. ನಿಮ್ಮಂತ ಕೆಟ್ಟ ಹುಳುಗಳನ್ನು ಬೇಗನೆ ಮರಣ ಮೃದಂಗದ ಟಿಕೆಟ್ ಕೊಡಿಸುವುದೇ ಈ ಪರಮಶಿವನ ಬಹುದೊಡ್ಡ ಗುಣ. ಗಜ ಕೇಸರಿ ಪರಮಶಿವ ನಿಮಗೆ ಸಂಬಂಧವಿಲ್ಲದ ಕಾರಣದಲ್ಲಿ ತೆರಾಕಿ ನಿಮ್ಮ ಪ್ರಾಣ ಕಳೆದುಕೊಳ್ಳಬೇಡಿ. ನಿಮ್ಮ ಕಾರ್ಯಕ್ಕೆ ಅಡ್ಡಪಡಿಸಲು ಇವರೇನು ನನ್ನ ರಕ್ತ ಸಂಬಂಧಿಗಳ ಅಥವಾ ದೂರದ ಸಂಬಂಧಿಗಳ? ಅದಲ್ಲದಿದ್ದ ಮಿಗಿಲಾದವರು ದಿನದ 24 ಗಂಟೆಗಳ ಕಾಲ ವಿಶ್ರಾಂತಿ ಇಲ್ಲದೆ ಕಾರ್ಯನಿರ್ವಹಿಸಿ ಇಡೀ ಜಗತ್ತಿಗೆ ಅನ್ನ ನೀಡುವ ಅನ್ನದಾತರು. ಅನ್ನದಾತರು ದರಿದ್ರತನ ಮೈಗೂಡಿಸಿಕೊಂಡು ಹಲವಾರು ಚಟಗಳಿಗೆ ದಾಸರಾಗಿ ಬೆದರಿ ದುಡಿದವರ ದುಡ್ಡು ತಂದು ಓದು ಮಕ್ಕಳಿಗೆ ಖರ್ಚು ಮಾಡಿ ತುತ್ತು ಕೂಳಿಗಾಗಿ ನನ್ನ ಮನೆ ಬಾಗಿಲು ಕಾಯುವ ಅನ್ನದಾತರು. ರಾಜವರ್ಧನ, ಅಂದು 18ನೇ ಶತಮಾನದಲ್ಲಿ ಬ್ರಿಟಿಷರು ನಮ್ಮ ಭಾರತದ ಸಾಮ್ರಾಜ್ಯವನ್ನು ಇಂಚು ಇಂಚಾಗಿ ಆಕ್ರಮಿಸಿಕೊಳ್ಳುತ್ತಿರುವಾಗ ಆ ಕೆಂಪು ಕುನ್ನಿಗಳ ಗುಂಡೇಟಿಗೆ ಬಲಿಯಾಗದೆ ಕ್ರಾಂತಿಯಿಂದ ಹೋರಾಡಿ ಅವರ ಬಿಸಿ ರಕ್ತ ಕುಡಿದರು ನಮ್ಮ ಕನ್ನಡದ ವೀರರು. ಇಂದಿಗೂ ಅವರು ಸತ್ತರು, ಅವರ ಇತಿಹಾಸ ಸತ್ತಿಲ್ಲ. ನಾನು ಕೂಡ ಅವರಂತೆ ಈ ಕಲಿಯುಗದಲ್ಲಿ ಕೋಟಿ ಕೋಟಿ ಲೂಟಿ ಮಾಡುತ್ತಿರುವ ನಿನ್ನಂತವರ ಮೇಲೆ ಎದೆ ಮೇಲೆ ಕಾಲಿಟ್ಟು ಮೆರೆದು ಈ ಕಲಿಯುಗದಲ್ಲಿ ನನ್ನ ಇತಿಹಾಸವನ್ನು ಸೃಷ್ಟಿಸಲು ಬಂದಿರುವ ಮಗನೇ. ಒಂದು ಬೇರೆ ದೇಶದವರು ಬಂದು ಲೂಟಿ ಮಾಡುತ್ತಿದ್ದರು, ಬಟ್ ಈಗ ನಮ್ಮ ದೇಶದವರೇ ಲೂಟಿ ಮಾಡಿ ಬೇರೆ ದೇಶಕ್ಕೆ ಮಾರುತ್ತಿದ್ದಾರೆ. ಅಂದರೆ ಮುಂದೆ ರೈತರು ಇದೇ ರೀತಿ ನಡೆದರೆ ಮುಂದೆ ರೈತರಿಗೆ ಬೆಳೆಯಲಿಕ್ಕೆ ಭೂಮಿ ಇರೋದಿಲ್ಲ,